ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ 4 ಅನ್ನುವಂಥದ್ದು ನೋಡ್ತಾ ಹೋಗೋಣ. ಕ್ಯಾಲ್ಕುಲೇಟ್ ದ ಮೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಬಿಲೋ ಅಂತ ಕೊಟ್ಟಾಗ ನಾವು ಯಾವ ರೀತಿಗೆ ಮಾಡಬೇಕು ನೋಡೋಣ. ಸೊಲ್ಯೂಷನ್ ಅಲ್ಲಿ ನೋಡ್ತಾ ಹೋಗೋಣ. ಕ್ಲಾಸ್ ಇಂಟರ್ವಲ್ಸ್ ಸೇಮ್, ಫ್ರೀಕ್ವೆನ್ಸಿ, ಮಿಡಲ್ ವ್ಯಾಲ್ಯೂ, ಡಿ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎ, ಎಫ್ ಡಿ ಎಕ್ಸ್, ಡಿ ಎಕ್ಸ್ 1 ಮತ್ತು ಎಫ್ ಡಿ ಎಕ್ಸ್ 1 ಅನ್ನುವಂಥದ್ದು. ಇಲ್ಲಿ ಬಿಲೋ ಅಂತ ಕೊಟ್ಟಾಗ ನಾವೇನು ಮಾಡಬೇಕು, 20 ಇಂತ ಹಿಂದೆ ಇರುವಂಥ ನಂಬರ್ನ ತಗೋಬೇಕು. 20 ಅಂತಂದರೆ ಹಿಂದೆ ಇರೋ ನಂಬರ್ ಅಂತಂದರೆ 19 ಅಲ್ಲ, ಅದಕ್ಕೆ ಈಕ್ವಲ್ ಆದಂಥ ನಂಬರ್ ಅನ್ನುವಂಥದ್ದು ಯಾವ್ರಿಂದ ಅಂತಂತಂದರೆ 10 ಅನ್ನುವಂಥದ್ದನ್ನ ತಗೊಳ್ತಾ ಹೋಗ್ತೀವಿ. 10 ಮೈನಸ್ 20, 20 ಮೈನಸ್ 30, 30 ಮೈನಸ್ 40, 40, 50, 50, 60 ಇದೇ ರೀತಿಯಾಗಿ ಕ್ಲಾಸ್ ಇಂಟರ್ವಲ್ಸ್ ಅನ್ನುವಂಥದ್ದನ್ನ ತಗೊಳ್ತಾ ಹೋಗ್ತೀವಿ. ಫ್ರೀಕ್ವೆನ್ಸಿ ನೋಡುವುದಾದರೆ ನಾವಿಲ್ಲಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 10, 18 ಅನ್ನುವಂಥದ್ದನ್ನ ಕೊಡ್ತಾ ಹೋಗಿದ್ದಾರೆ. ಇದರಲ್ಲಿ ನಾವೇನು ಮಾಡೋಕು, ಬಿಲೋ ಅಂತ ಕೊಟ್ಟಿದ್ದಾರೆ. 10 ಮೈನಸ್ 18 ಮಾಡಿದಾಗ 10 ನ ಡೈರೆಕ್ಟಾಗಿ ತೊಗೊಳ್ತೀವಿ. 18 ಮಾಡಿದಾಗ 8 ಬರುತ್ತೆ, 7 ಬರುತ್ತೆ, 7 ಇಲ್ಲಿ ತೊಗೊಂಡಿರುವಂಥ ನಂಬರ್ನ ತಗೊಳ್ತಾ ಹೋಗಬೇಕು. ನೆಕ್ಸ್ಟು ಮಿಡಲ್ ವ್ಯಾಲ್ಯೂ ಅನ್ನುವಂಥದ್ದು 15 ಯಾವ ರೀತಿಯಾಗಿ ತೊಗೊಂಡ್ವಿ ನೋಡಿ. ಇಲ್ಲಿ 10, 20 ಮಿಡಲ್ ವ್ಯಾಲ್ಯೂ ಯಾವುದು, 15 ಅನ್ನುವಂಥದ್ದು. ಅದಕ್ಕೆ ಸಮ ಆಗಿರುವಂಥದ್ದು 15, 25, 20 ಮಧ್ಯೆ 30, ಮಧ್ಯದಲ್ಲಿ 25, 35, 45, 55, 65, 75, 85 ಮತ್ತು 95 ಅನ್ನುವಂಥದ್ದು. ನೆಕ್ಸ್ಟ್ ಎಕ್ಸ್ ಮೈನಸ್ ಎ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಇಲ್ಲಿ ನೋಡಿ, ಇಲ್ಲಿ 15 ಅನ್ನುವಂಥದ್ದು ಯಾವ ರೀತಿಯಾಗಿ ತೊಗೊಳ್ತೀವಿ. ಇಲ್ಲಿ ಮಿಡಲ್ ವ್ಯಾಲ್ಯೂ ಅನ್ನುವಂಥದ್ದು ತೊಗೊಂಡಿದ್ವಿ. ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್, ಯಾವುದು ಚಿಕ್ಕ ಸಂಖ್ಯೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ 15 ಅನ್ನುವಂಥದ್ದು ಸ್ಮಾಲೆಸ್ಟ್ ನಂಬರ್ ಅಸ್ಯೂಮ್ಡ್ ಮಾಡ್ಕೊಳ್ತೀವಿ. ಇವೆರಡು ಕೂಡ ಲೆಸ್ ಮಾಡಿದಾಗ ನಮಗೆ ಸಿಗುತ್ತೆ. ಏನಂತ ಸಿಗುತ್ತೆ, 15ನಲ್ಲಿ 15 ನಮಗೆ ಅಸ್ಯೂಮ್ಡ್ ಕಂಡುಹಿಡಿದಿರುವಂಥ ಸ್ಮಾಲೆಸ್ಟ್ ಸಂಖ್ಯೆ 15. 15ನಲ್ಲಿ 15 ಲೆಸ್ ಮಾಡಿದಾಗ 0, 25ಅಲ್ಲಿ 15 ಲೆಸ್ ಮಾಡಿದಾಗ 10, 35ಅಲ್ಲಿ 15 ಮಾಡಿದಾಗ 20, 45ಅಲ್ಲಿ 15 30, 55ಅಲ್ಲಿ 15 40, 65ಅಲ್ಲಿ 15 50, 75ಅಲ್ಲಿ 15 60, 85ಅಲ್ಲಿ 15 70, 95ಅಲ್ಲಿ 15 80 ಅನ್ನುವಂಥದ್ದು. ಎಕ್ಸ್ ಡಿ ಎಕ್ಸ್ ವ್ಯಾಲ್ಯೂ ಅನ್ನುವಂಥದ್ದು ಕಂಡುಹಿಡ್ಕೊಳ್ವಿ. ಎಕ್ಸ್ ಮೈನಸ್ ಎ ಮಾಡ್ಕೊಂಡಾಗ ನಮಗೆ ಸಿಗುವಂಥ ವ್ಯಾಲ್ಯೂ ಯಾವುದು ಅಂತಂದರೆ ಇದೇ ಅಮೌಂಟ್ ಅನ್ನುವಂಥದ್ದು ಆಗಿರುತ್ತೆ. ಎಫ್ ಡಿ ಎಕ್ಸ್ ಯಾವ ಥರ ಕಂಡುಹಿಡ್ಕೋಬೇಕು, ಈಗ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಯಾವುದು, ಎಫ್ ಮತ್ತು ಡಿ ಎಕ್ಸ್. 10 zeros are 0, 8 10s are 80, 7 20s are 140, 7 30s are 210, 11 40s are 440, 900, 360 ಇದೇ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಎಫ್ ಡಿ ಎಕ್ಸ್ನ ಯಾವ ರೀತಿ ಕಂಡುಹಿಡ್ಕೊಂಡ್ವಿ, ಎಫ್ ಮತ್ತು ಡಿ ಎಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಅಮೌಂಟ್ ಅನ್ನುವಂಥದ್ದು ಸಿಗುತ್ತೆ. ನೆಕ್ಸ್ಟ್ ಡಿ ಎಕ್ಸ್ 1 ಯಾವ ರೀತಿ ಕಂಡುಹಿಡ್ಕೊಳ್ತೀವಿ, ಸೀರೀಸ್ ಅನ್ನುವಂಥದ್ದನ್ನ ಆಗ್ತಾ ಹೋಗಬೇಕು. 0 1 2 3 4 5 6 ಅನ್ನುವಂಥದ್ದು ಇದು ಯಾವಾಗಲೂ ಕಾಮನ್ ಆಗಿರುತ್ತೆ, ಇದು ಒಂದು ಕಂಫರ್ಟಬಲ್ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಫ್ ಡಿ ಎಕ್ಸ್ 1 ಯಾವ ರೀತಿ ಕಂಡುಹಿಡ್ಕೊತೀವಿ, 10 zeros are 0, 8 1s are 8, 7 ಇಲ್ಲಿರುವಂಥ 8 2s are 14, 7 3s are 21, 44, 90, 36, 126 ಮತ್ತು 120 ಅನ್ನುವಂಥದ್ದು. ಟೋಟಲ್ ಮಾಡಿದಾಗ 549 ಅನ್ನುವಂಥದ್ದು ಸಿಗುತ್ತೆ. ಯಾವುದು, ಎಫ್ ಡಿ ಎಕ್ಸ್ 1 ಅನ್ನುವಂಥದ್ದು. ಇಲ್ಲಿ ನಮಗೆ ಟೋಟಲ್ ಮಾಡಿದಾಗ 5490 ಸಿಗುತ್ತೆ. ಇಲ್ಲಿ ನಂಬರ್ ಅನ್ನುವಂಥ ಟೋಟಲ್ ಮಾಡಿದಾಗ 100 ಸಿಗುತ್ತೆ. ಯಾವುದು, ಫ್ರೀಕ್ವೆನ್ಸಿ ಅನ್ನುವಂಥದ್ದನ್ನ ಟೋಟಲ್ ಮಾಡಿದಾಗ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ, ಫಾರ್ಮುಲಾ ಬೇಸಿಗೆ ಬರೋಣ. ಸ್ಟೆಪ್ ಡಿವಿಯೇಷನ್ ಸೇಮ್ ಅದೇ ರೀತಿಯಾಗಿ ಅಸ್ಯೂಮ್ಡ್ ಅನ್ನುವಂಥದ್ದು ಎಷ್ಟು ಕೊಟ್ಟಿದ್ದಾರೆ, 15 ಎಫ್ ಡಿ ಎಕ್ಸ್ 1 ಡಿವೈಡೆಡ್ ಬೈ ಎನ್ ಕೊಟ್ಟಿದ್ದಾರೆ, ಇಂಟು ಸಿ ಕೊಟ್ಟಿದ್ದಾರೆ. 15 ಪ್ಲಸ್ 549 ಇಂಟು 40 ಡಿವೈಡೆಡ್ ಬೈ 100, 15 ಅನ್ನುವಂಥದ್ದು. ಇವೆರಡು ಡಿವೈಡೆಡ್ ಮಾಡಿದಾಗ ಎಷ್ಟು ಬರುತ್ತೆ, 10 ಬರುತ್ತೆ. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿದಾಗ 54479 ಅನ್ನುವಂಥದ್ದು ಬರುತ್ತೆ. ಇವೆರಡು ಆ್ಯಡ್ ಮಾಡಿದಾಗ 69.9 ಅನ್ನುವಂಥದ್ದು ಬರುತ್ತೆ. ಇದು ಯಾವುದು, ಲೆಸ್ ದೆನ್ ಮೀನ್ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದಾಗ.